ಒಂದು ಹೆಣ್ಮಗುವಿಗೆ ಶೋಷಣೆ ತುಂಬ ಆಗಿದೆ. ಈಗ ಏನಂದರೆ ಕೇರ್ಲೆಸ್ ಮಾಡೋದ್ರಿಂದ ಹೆಣ್ಮಗುವಿಗೆ ಎಲ್ಲೂ ರಕ್ಷಣೆ ಇಲ್ಲ. ಆ ಹೆಣ್ಮಗು ಅಲ್ಲ ನಾನು ಗಂಡು ಅಂತ ನಡೆಯೋಕೆ ಹೋದ್ರೆ ಅಲ್ಲೇ ಹೆಚ್ಚು ಕಡಿಮೆ ಆಗುತ್ತೆ. ಈಗ ಸಂಸ್ಕೃತಿ ಸತ್ತೋಗ್ಬಿಟ್ಟಿದೆ, ಯಾರಿಗೂ ಮಾನ ಮರ್ಯಾದೆ ಇಲ್ಲ. ಗೌರ್ಮೆಂಟ್ ಬರುತ್ತೆ, ಆ ಸೀಟಾಗಿ ಕೂತ್ಕೊಂಡು ಅವ್ರ ಥರ ನಡೀತಾರೆ. ಅವ್ರು ಏನು ಹೇಳ್ತಾರೆ ಅದೇ ಗೌರ್ಮೆಂಟು, ಅವ್ರು ಏನು ಹೇಳ್ತಾರೆ ಅದೇ ಕಾನೂನು. ಈ ಥರ ಮಾಡಿ ಮಾಡಿ ಹೆಣ್ಮಕ್ಳಿಗೆ ತುಂಬ ಅನ್ಯಾಯ ಆಗ್ತದೆ. ಸರ್, ಅಂದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ನೇಹಾ, ಅಂಜಲಿ, ವಿದ್ಯಾ ಇಂಥ ಕೇಸ್ಗಳಲ್ಲಿ ಸೊ ಎಲ್ಲರೂ ಹುಡುಗರು ಮಿತಿ ಮೀರಿ ಅವ್ರಿಗೆ ಪ್ರಜ್ಞೆ ಇಲ್ಲದೆ ಅಂದರೆ ಕೊಲೆಗಳು ಮಾಡ್ತಾ ಇರೋದು. ಸೊ ಇದ್ರ ಬಗ್ಗೆ ನಿಮಗೆ ಒಪಿನಿಯನ್ ಏನಿದೆ ಸರ್? ಇದು ಒಂದು ಹೆಣ್ಮಗುವಿಗೆ ಶೋಷಣೆ ತುಂಬ ಆಗಿದೆ. ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಇದೆ. ಒಂದು ಹೆಣ್ಣು ಮಗುವಿಗೆ ಇಷ್ಟ ಆಗಿದೆ ಅಂದರೆ ಪೊಲೀಸ್ ಇಲಾಖೆಯವರು ಫಸ್ಟ್ ಎತ್ಕೊಬೇಕು ಆ್ಯಕ್ಷನ್. ಆಮೇಲೆ ಸೆಕೆಂಡ್ ಒಂದು ಆ ಏರಿಯಾದಲ್ಲಿ ಇದ್ದಾರಲ್ಲ ಕೌನ್ಸಿಲರ್ಗಳು, ಎಮ್ ಎಲ್ ಎಗಳು, ಅವರು ತೊಗೊಬೇಕು ಒಪಿನಿಯನ್. ಏನು ನಡೀತೈತೆ ಅಲ್ಲಿ ಆ ಸೀಟಲ್ಲೂ ಒಂದು ಎಮ್ ಎಲ್ ಎ ಆಗಿ ನಾವು ಕುತ್ಕೊಂಡ್ಬಿಟ್ರೆ ಅಲ್ಲ, ನನ್ನ ಕೈ ಕೆಳಗೆ ಇರೋದು ಏನು ಮಾಡ್ತಾ ಇದ್ದಾರೆ. ಒಂದು ಪೊಲೀಸಿಂದ ನಮ್ಮ ಜನಕ್ಕೆ ಏನು ತೊಂದರೆ ಆಗ್ತಾಯಿದೆ. ಪ್ರತಿಯೊಂದು ಅವ್ರ ಹ್ಯಾಂಡ್ ಓವರ್ ತೊಗೊಂಡ್ರೆ ಪ್ರತಿಯೊಂದು ಒಂದು ಹೆಣ್ಣು ಮಗುಗೆ ಒಂದು ಬೆಲೆ ಅನ್ನೋದು ಸಿಕ್ಕುತ್ತೆ. ಇಡೀ ಏರಿಯಾನೇ ಭಯ ಭೀತಿಯಲ್ಲಿ ನಡೀತೈತೆ. 4 ಜನಕ್ಕೆ ಬುದ್ಧಿ ಬರುತ್ತೆ. ಅವು ಒಂದು ಹೆಣ್ಮಗುನ ತಲೆ ಎತ್ತಿ ನಡೀಬೋದು, ತಲೆ ಎತ್ತಿ ಬಾಳ್ಬೋದು. ಈಗ ಏನಂದರೆ ಕೇರ್ಲೆಸ್ ಮಾಡೋದ್ರಿಂದ ಹೆಣ್ಮಗುಗೆ ಎಲ್ಲೂ ರಕ್ಷಣೆ ಇಲ್ಲ, ಸರಿಯೇ ಇಲ್ಲ. ನೋಡೋಕೋದ್ರೆ ಗೌರ್ಮೆಂಟ್ ಬರುತ್ತೆ, ಆ ಸೀಟಾಗಿ ಕೂತ್ಕೊಂಡು ಅವ್ರ ಥರ ನಡೀತಾರೆ. ಅವ್ರು ಏನು ಹೇಳ್ತಾರೆ ಅದೇ ಗೌರ್ಮೆಂಟು, ಅವ್ರು ಏನು ಹೇಳ್ತಾರೆ ಅದೇ ಕಾನೂನು. ಪೊಲೀಸರ ಕಡೆಗೆ ಏನಾದರೂ ಹೋಗ್ಬೇಕಂದ್ರೆ ಪೊಲೀಸರು ಅವ್ರಿಗೆ ಏನಾದರೂ ಮಾಡೋಕ್ಕೋದು ಆ್ಯಕ್ಷನ್ನು ಮೇಲೆ ಅವ್ರನ್ನ ಕೇಳಬೇಕು. ಮೇಲೆ ಅವ್ರಿಗೆ ಬಿಡ್ತಾರಾ? ಇಲ್ಲ. ಈ ಥರ ಮಾಡಿ ಮಾಡಿ ಹೆಣ್ಮಕ್ಳಿಗೆ ತುಂಬ ಅನ್ಯಾಯ ಆಗ್ತಾಯಿದೆ. ಇದನ್ನು ಸಂಬಂಧಪಟ್ಟ ಇಲಾಖೆಗಳೆಲ್ಲ ಹುಷಾರಾಗಿ ಇನ್ಮೇಲಾದರೂ ಏನಾದ್ರು ಮಾಡಿದ್ರೆ ಆ ಹೆಣ್ಮಕ್ಳು ಒಂದು ಮರ್ಯಾದೆಗೆ ಬರ್ಬೋದು. ಹೌದು ಸರ್, ಅಂದರೆ ಇವಾಗ ಹೆಣ್ಮಕ್ಳು ಈ ಥರ ಸೇಫ್ಟಿ ಹೇಗೆ ಸರ್ ಇರೋದು? ಹೇಗೆ ನೀವೇನಾದರೂ ಒಂದು ಸೆಲ್ಫ್ ಡಿಫೆನ್ಸ್ ಈ ಥರ ಇರ್ಬೋದು ಅಂತ ಹೇಳ್ತೀವಿ. ಹೆಣ್ಮಕ್ಳು ಫಸ್ಟು ಒಂದು ಟೈಮಲ್ಲಿ, ಒಂದು ಕಾಲದಲ್ಲಿ ಹೆಣ್ಣು ಮಗು ಥರನೇ ನಡೆಯೋದು. ಈಗ ಈಕ್ವಲ್ ಟು ಗಂಡಸು. ಈಗ ಗಂಡಸ್ಗೆ 60,000 ರೂಪಾಯಿ ಸಂಬಳ ಬರ್ತೈತೆ ಅಂದರೆ ಹೆಣ್ಮಕ್ಳಿಗೆ 1 ಲಕ್ಷ ಸಂಬಳ ಇದೆ. ಕರೆಕ್ಟಾ? ಈ ಥರ ಇರೋವಾಗ ನಾವು ಏನು ಮಾಡಬೇಕಂದ್ರೆ ಹೆಣ್ಮಕ್ಳಿಗೆ ಬೆಲೆ ಫಸ್ಟ್ ನಾವು ಕೊಟ್ಟರೆ ಆ ಹೆಣ್ಮಕ್ಳು ಕರೆಕ್ಟಾಗಿ ಇರ್ತೇವೆ. ಆ ಹೆಣ್ಮಕ್ಳನ್ನ ಇಟ್ಕೊಳ್ಳೋ ರೀತಿಯಲ್ಲಿ ನಾವು ಇಟ್ಕೊಂಡ್ರೆ ಆ ಹೆಣ್ಮಕ್ಳು ಚೆನ್ನಾಗಿ ಬದುಕೋಕ್ಕೆ ಭಯ, ವ್ಯಕ್ತಿ, ಮಾನ, ಮರ್ಯಾದೆ, ನ್ಯಾಯ, ನೀತಿ, ಧರ್ಮ ಎಲ್ಲ ಬರ್ತದೆ ಅಲ್ವರ. ಇದರಲ್ಲಿ ನಾವು ಏನಾದರೂ ನೋಡ್ಕೊಬೇಕು, ನಮ್ಮ ಕಡೆಯಿಂದ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಫಸ್ಟ್ ನಾನು ಹೇಳ್ತೀನಿ, ನೀವು ಮೈ ಮರೆತು ಬಿಡ್ತಾರೆ ಹೆಣ್ಮಕ್ಳೆಲ್ಲ ಅಂತ. ದಯವಿಟ್ಟು ನೀವು ಹೆಣ್ಮಕ್ಳಂತ ತಿಳ್ಕೊಳ್ರಿ, ನಿಮ್ಗೆ ಬೆಲೆ ಇದೆ ಸಮಾಜದಲ್ಲಿ. ಆ ಹೆಣ್ಮಗು ಅಲ್ಲ ನಾನು ಗಂಡು ಅಂತ ನಡೆಯೋಕೆ ಹೋದ್ರೆ ಅಲ್ಲೇ ಹೆಚ್ಚು ಕಡಿಮೆ ಆಗುತ್ತೆ ಅಲ್ವರ. ಅದಕ್ಕೆ ದಯವಿಟ್ಟು ಇನ್ಮೇಲಾದ ಹೆಣ್ಮಕ್ಳು ನಮ್ಮ ಕಡೆಯಿಂದ ಒಂದು ಸಜೆಷನ್, ಯಾರೇ ಆಗಲಿ ಹೆಣ್ಣು ಮಗು ಅಂತ ಬಂದರೆ ಫಸ್ಟು ಅದಕ್ಕೆ ಬೆಲೆ ಕೊಡಬೇಕು. ಗಂಡಸು ಬೆಲೆ ಕೊಡಬೇಕು. ಆ ಹೆಣ್ಣು ಮಗು ಥರನೇ ನಡೀಬೇಕು. ಆವಾಗ ಸಮಾಜದಲ್ಲಿ ಎಲ್ಲ ಒಂದು ರೀತಿ ನೀತಿ, ಒಳ್ಳೆಯದು ಕೆಟ್ಟದ್ದು, ಮಾನ ಮರ್ಯಾದೆ ಎಲ್ಲ ಬೆಳೀತವೆ. ಈಗ ಸಂಸ್ಕೃತಿ ಸತ್ತೋಗ್ಬಿಟ್ಟಿದೆ, ಯಾರಿಗೂ ಮಾನ ಮರ್ಯಾದೆ ಇಲ್ಲ. ಗಂಡಸಾಗೆ ಬದುಕ್ತಾ ನಾನೇ ಗಂಡಸು ಅಂತೇಳಿ, ಹೆಂಗಸು ನೀನೇನು ಹೋಗೋದಂತ ಈ ಹೆಣ್ಮಕ್ಳು ಹಿಂಗೆ ಬದುಕ್ತಾವೆ. ನಮ್ಮ ಕಾಲದಲ್ಲಿ ಹಂಗಲ್ಲ. ಹೆಣ್ಣು ತಲೆ ಬಗ್ಸಿ ನಡೆಯುವಾಗ ಸಮಾಜ ಚೆನ್ನಾಗಿತ್ತು, ಒಂದು ಊರು ಚೆನ್ನಾಗಿತ್ತು, ಊರಿದ್ದ ದೇಶ ಚೆನ್ನಾಗಿರ್ತೈತೆ ಅಲ್ವರ. ಅವಾಗ ಅಷ್ಟು ಚೆನ್ನಾಗಿತ್ತು. ಇವಾಗ ಯಾವಾಗ ಫ್ರೀಡಮ್ ಅನ್ನೋದು ಬಂತು ಏನು ಮಾಡೋಕ್ಕಾಗಲ್ಲ ಅಲ್ವರ. ಅಂದರೆ ಹೆಣ್ಣು ಮಕ್ಕಳು ಮಿತಿ ಮೀರಬಾರ್ದು. ನಾನೊಂದು ಹೆಣ್ಣು ದುಡಿತಾ ಇದ್ದೀನಿ, ಸಮಾಜ ನಾನು ಒಂದು ಮರ್ಯಾದೆಗೆ ಬಾಳಬೇಕು, ಬದುಕಬೇಕು ಅಂದ್ಬಿಟ್ರೆ ನಿಮ್ಮ ಹಿಂದೆ ಯಾರು ಇರೋಲ್ಲ. ಇಲ್ಲೇನಾಗಿದೆ ಅಂದರೆ ಇವರು ದುಡಿಮೆ, ಈಗ ದುಡಿಮೆ, ಈ ದುಡಿಮೆ ನಂದೇ ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟಿದ್ದಾರೆ ಅಲ್ವರ. ಇದೇ ಅನ್ಯಾಯ ಜಾಸ್ತಿ ಇದೆ. ದಯವಿಟ್ಟು ಇದರಿಂದ ನಾನು ಹೇಳಿದೆ, ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡಬೇಕು, ಹೆಣ್ಮಕ್ಳು ಬದುಕಬೇಕು, ಹೆಣ್ಮಕ್ಳು ಚೆನ್ನಾಗಿ ಬಾಳಬೇಕಂದ್ರೆ ಸಮಾಜ ಉದ್ಧಾರಕ್ಕೂ ಅಧಿಕಾರಿಗಳು ಆ್ಯಕ್ಷನ್ ತೊಗೊಬೇಕು. ಎಮ್ ಎಲ್ ಎ ಆಗಲಿ, ಕೌನ್ಸಿಲರ್ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಎಲ್ಲರೂ ಇದ್ದುಬಿಟ್ರೆ ಆ ಹೆಣ್ಮಕ್ಳು ಕರೆಕ್ಟಾಗಿರ್ತಾರೆ. ನಮ್ಮ ಊರು ಚೆನ್ನಾಗಿದೆ, ಒಂದು ಹೆಣ್ಮಗು ಒಂದು ಬೆಲೆ ಇರ್ತದೆ.